ಇವತ್ತೇನು ನೂತನವಾಗಿ ಶಾಸಕರು ಆಯ್ಕೆಯಾಗಿರ್ತ ಬಿ ದೇವೇಂದ್ರಪ್ಪನವರು ತಮ್ಮ ಸ್ವ ಇಚ್ಛಾಶಕ್ತಿಯಿಂದ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದ್ದಾರೆ. ಅವರ ಕನಸುಗಳಾದಂಥ ಒಂದು ಎಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಯಾವುದೇ ಜನ ಆಗಿರ್ಬೋದು, ಯಾವ ಜನಾಂಗದವರಾಗಿರ್ಬೋದು, ಏನಾದರೂ ಅಪಘಾತವಾದ ಸಂದರ್ಭದಲ್ಲಿ ಅವರ ವೆಚ್ಚ ಮತ್ತು ಆಸ್ಪತ್ರೆ ವೆಚ್ಚ ಮತ್ತು ಏನಾದರೂ ಮರಣ ಏನಾದರೂ ಹೊಂದಿದ್ರೆ ಆ ವೆಚ್ಚವನ್ನು ತಾವೇ ಭರಿಸ್ತಕ್ಕಂಥ ಒಂದು ಮಾತನ್ನು ಅವರು ಮಾತು ಕೊಟ್ಟಿದ್ದರು ಶಾಸಕರಾದಾಗ. ಮತ್ತು ಆಮೇಲೆ ಶವ ಸಂಸ್ಕಾರಕ್ಕಾಗಿ ಉಚಿತವಾಗಿ ಸೇವೆ ನೀಡ್ತಕ್ಕಂಥ ಒಂದು ಬಸ್ಸನ್ನು ಕೂಡ ಅವ್ರು ಹೇಳಿದರು. ಅದನ್ನು ಇತ್ತೀಚಿನ ದಿನಗಳಲ್ಲಿ ನೆರವೇರಿಸ್ತೀವಿ ಅಂತ ಒಂದು ಸರಿ ಮಾತು ಕೊಟ್ಟಿದ್ದಾರೆ, ಅದನ್ನು ನೆರವೇರಿಸ್ತಾರೆ. ಆಮೇಲೆ ಅಪ್ಪರ್ ಭದ್ರಾ ಅಂತ ಯೋಜನೆ ಬಹಳ ಬೃಹತ್ ಯೋಜನೆ ಅದು. ಆ ಅಪ್ಪರ್ ಭದ್ರಾ ಯೋಜನೆ ನಮಗೆ ಅತಿ ಶೀಘ್ರದಲ್ಲಿ ಮಂಜೂರಾಗಬೇಕು. ಈ ಹಿಂದೆ ಇರ್ತಕ್ಕಂಥ BJP ಶಾಸಕರು ಆಗಿರ್ತಕ್ಕಂಥ SV ರಾಮಚಂದ್ರಪ್ಪನವರು ರಾಷ್ಟ್ರೀಯ ಯೋಜನೆ ಅಂತಂತ ಘೋಷಣೆ ಮಾಡಿ ಅದ್ದೂರಿಯಾಗಿ ಅದನ್ನು ಫ್ಲೆಕ್ಸ್ ಎಲ್ಲ ಕಟ್ಟಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದರು. ಅದು ಕೂಡ ಇದುವರೆಗೂ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಆಗಿಲ್ಲ. ಹಾಗಾಗಿ ಈ ಪ್ರಸ್ತುತ ಇರ್ತಕ್ಕಂಥ ಶಾಸಕರು ಅದನ್ನು ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡೋಕ್ಕಂತಂದೇಳಿ ಅವರು ಸತತವಾಗಿ ಸಂಸದರಿಗೆ ಒತ್ತಡ ಇರಬೇಕು. ಹಾಗಾಗಿ ಮತ್ತೆ ಇಲ್ಲಿ ಜವಳಿ ಉದ್ಯಮಿ ಮತ್ತು ಗಾರ್ಮೆಂಟ್ಸನ್ನು ತೆರಿಬೇಕು. ಇವತ್ತು ಗ್ರಾಮೀಣ ಪ್ರದೇಶದ ಜನಗಳು ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಬೆಂಗಳೂರು ಮತ್ತು ಬಳ್ಳಾರಿ ಅಂತ ದೊಡ್ಡ ದೊಡ್ಡ ನಗರಗಳಿಗೆ ಗುಳೆ ಹೋಗ್ತಿದ್ದಾರೆ. ಆ ಗುಳೆ ಹೋಗೋದನ್ನು ತಪ್ಪಿಸೋಕ್ಕೋಸ್ಕರ ಇವತ್ತು ಜವಳಿ ಪಾರ್ಕನ್ನು ನಿರ್ಮಾಣ ಮಾಡಿದರೆ ಸುಮಾರು 80% ಮಹಿಳೆಯರಿಗೆ ಉದ್ಯೋಗ ಸಿಕ್ಕಂಗಾಗುತ್ತೆ. ಮತ್ತು ಯುವಕರಿಗೂ ಕೂಡ ಉದ್ಯೋಗ ಸಿಕ್ಕಂಗಾಗುತ್ತೆ. ಸರ್, ನಮ್ಮೂರಿಗೆ ದ್ವಿಮುಖ ರಸ್ತೆ ಬೇಕು ಸರ್. ಚಳ್ಳಕೆರೆ ಗೇಟಿಂದ ಅದು ಫಸ್ಟ್ನೇ ಅಭಿವೃದ್ಧಿ ಇದೆ ಸರ್. ಮತ್ತು ಆಮೇಲೆ ಭದ್ರಾ ಮೇಲ್ದಂಡೆಯನ್ನು ಮುಗಿಯುತ್ತೆ ಸರ್. ಸಕಾರಾತ್ಮಕ ಸ್ಪಂದಿಸಿದ ಶಾಸಕರು ಸ್ಪಂದಿಸ್ಬಿಟ್ಟು ಒಳ್ಳೆ ಅಭಿವೃದ್ಧಿ ಕೊಡ್ತಿದ್ದಾರೆ ಸರ್ ಅವ್ರೀಗ. ಹಾಂ ಸರ್, ಎಲ್ಲ ಕಾಲೇಜು ಹಾಸ್ಪಿಟ್ಲ್ ಎಲ್ಲ ಕರೆಕ್ಟ್ ಇದೆ ಸರ್. ಹಾಸ್ಪಿಟ್ಲ್ ಸಮೇತ ಅವರು ಸಮೇತ ಹಾಸ್ಪಿಟ್ಲ್ ಇನ್ನೊಂದು ಹಾಸ್ಪಿಟ್ಲ್ ಮೇಲ್ದರ್ಜೆಗೆ ಏರಿಸ್ಬೇಕಂತಿದೆ ಸರ್. ಅದೊಂದು ಏರಿಸಿದರೆ ಭಾಳ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಸರ್. ಹಾಂ, ಇನ್ನೇನಾಗಬೇಕು? ಮತ್ತು ರಸ್ತೆ ಮತ್ತು ಹಳ್ಳಿಗಳಿಗೆ ಎಲ್ಲ ಸರ್ಕಾರಿ ಬಸ್ಸುಗಳು ಓಡಾಡುವಂತೆ ಆಗ್ಬೇಕು ಸರ್ ನಮಗೆ. ಈ ಹಿಂದಿದ್ದ ಶಾಸಕರಿಗೂ ಇವ್ರಿಗೂ ಏನು ವ್ಯತ್ಯಾಸ ಸರ್? ಹಿಂದಿನ ಶಾಸಕರುಗಳು ಬರೀ ಸಮಯನ ವ್ಯರ್ಥ ಮಾಡ್ತಿದ್ರು ಸರ್. ಈ ಶಾಸಕರುಗಳು ಬೆಂಗಳೂರಿಗೆ ಹೋಗ್ಬಿಟ್ಟು 2 ಅವಧಿಗಳು ನಮ್ಮದು ಭದ್ರಾ ಮೇಲ್ದಂಡೆ ಆಗಲಿ ದ್ವಿಮುಖ ರಸ್ತೆ ಆಗಲಿ ಅದು ನೆನಗುಂದಾಗ ಬಿದ್ದಿತ್ತು ಸರ್. ಅದು ಮೂಲೆಗೆ ಅದನ್ನ ಶಾಸಕರಾದ ನಂತರ ಐತಲ್ಲ ಅದನ್ನ ವಿಧಾನಸೌಧದಲ್ಲಿ ಧ್ವನಿ ಎತ್ಬಿಟ್ಟು ಭದ್ರಾ ಮೇಲ್ದಂಡೆನ ತಗೊಂಬಂದಿದ್ದಾರೆ ಸರ್. ಈಗ ನೀರು ಹರಿಸಿದ್ದಾರೆ ಸರ್ ಜಗಳೂರು ತಾಲೂಕು ಎಷ್ಟೋ ಕೆರೆಗಳಿಗೆ. ಈಗ ಐತಲ್ಲ ರಸ್ತೆನ ಸಮೇತ ಮೊನ್ನೆ ದಿವಸ ಪ್ಲ್ಯಾನು ನಡೆದಿದೆ ಸರ್. ಮಾರ್ಕಿಂಗ್ ಎಲ್ಲ ಜಗಳೂರು ನೋಡೋಕ್ಕೆ ಭಾಳ ಅದು ಜಗಳೂರಿಗೆ ಏನಾರು ರೋಡ್ ಏನಾರು ಆತಂದ್ರೆ ಭಾಳ ಸೌಂದರ್ಯವಾಗಿ ಕಾಣುತ್ತೆ ಮತ್ತು ಸಾರ್ವಜನಿಕರು ಭಾಳ ಉಪಯೋಗಕ್ಕೂ ಬರುತ್ತೆ ಸರ್. ಮತ್ತು ಆಮೇಲೆ ಶಾಸಕರು ಒಳ್ಳೆ ಅಭಿವೃದ್ಧಿ ಕೊಡ್ತಿದ್ದಾರೆ ಸರ್. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜು ಅದೆಲ್ಲ ಇದೆಯಾ? ಇಲ್ಲ ಸರ್, ಡಿಪ್ಲೊಮಾ ಕಾಲೇಜ್ ಬೇಕೇ ಬೇಕಾಗಿದೆ ಸರ್. ಇವಾಗ ಇಲ್ಲಿ ಯಾವುದೇ ರೀತಿ ಕಾರ್ಖಾನೆಗಳು ಇಲ್ಲ, ಬಂದಿಲ್ಲ ಸರ್ ಇದುವರೆಗೂ. ಆಯಿತು ಈಗ ಸುಮಾರು ನಾವು 20 ವರ್ಷದಿಂದ ನೋಡ್ತಾ ಇದ್ದೀವಿ. ಸುಮ್ಮನೆ ಭರವಸೆ ಕೊಡ್ತಾರೆ ಬಿಟ್ಟರೆ ಯಾವುದೇ ರೀತಿ ಕಾರ್ಖಾನೆಗಳು, ಕೈಗಾರಿಕೆಗಳು ಯಾವುದೂ ಸ್ಥಾಪನೆ ಆಗಿಲ್ಲ. ಆದರೆ ಮಾತ್ರ ಇಲ್ಲಿ ನಮ್ಮ ತಾಲೂಕಿನ ಜನ ಗುಳೆ ಹೋಗೋದಂಥ ಪರಿಸ್ಥಿತಿ ತಪ್ಪುತ್ತೆ. ತುಂಬ ಜನ ಏನು ಮಾಡ್ತಾರೆ, ಮಲೆನಾಡು ಭಾಗದಲ್ಲೆಲ್ಲ ಗುಳೆ ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ಜನ. ಅದೆಲ್ಲ ತಪ್ಪುತ್ತೆ. ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಏನಾರು ಇದೆಯಾ? ಎಂಥದ್ದು ಇಲ್ಲ, ಯಾವುದೂ ಇಲ್ಲ. ಈಗ ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಬೆಂಗಳೂರಿಗೆ ಹೋಗಲೇಬೇಕು ಮತ್ತು ಕೂಲಿ ಕೆಲಸ ಮಾಡಲೇಬೇಕು. ಹಾಗಾಗಿ ಇಲ್ಲಿ ಏನಾರು ಕೈಗಾರಿಕೆ ಶುರು ಆದರೆ ತುಂಬ ಒಳ್ಳೆಯದು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತಾ ಶಾಸಕರು? ಇವಾಗ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ಇವಾಗ ಶಾಸಕರಾಗಿ 1 ವರ್ಷ ಆಗಿದೆ. ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಆ ಥರ ಏನು ಮಾಡ್ತಾ ಇದ್ದಾರೆ ಕೆಲಸ. ಯಾರಾದರೂ ಸಿಗ್ತಾರಾ ಈಸಿಯಾಗಿ? ಸಿಗ್ತಾರೆ, ಜನಸಂಪರ್ಕ ಸಿಗ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.